ಹಬ್ಬದ ಆಚರಣೆಗೆ ಸಿಲಿಂಡರ್ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ, ಇನ್ನು ಹಬ್ಬದ ಆಚರಣೆಗೆ ಅಂತ ಊರಿಗೆ ಹೊರಟವರಿಗೆ ದರ ಏರಿಕೆ ಶಾಕ್ ಕೊಟ್ಟಿದೆ. ಸಾಲು ಸಾಲು ಹಬ್ಬಗಳಿದೆ, ಜನ ತಮ್ಮ ತಮ್ಮ ಊರಿನ ಕಡೆ ಮುಖ ಮಾಡ್ತಿದ್ದಾರೆ. ಆದ್ರೆ ಖಾಸಗಿ ಬಸ್ಸಿನ ಟಿಕೆಟ್ ದರ ಮಾತ್ರ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಎಷ್ಟು? 2-3 ಪಟ್ಟು ಹೆಚ್ಚಳ ಮಾಡಿದ್ದಾರೆ ಮಾಲೀಕರು. ಯುಗಾದಿ ಮತ್ತು ರಂಜಾನ್ ಹಬ್ಬ ಇದನ್ನೇ ಬಂಡವಾಳ ಮಾಡಿಕೊಂಡಿದೆ ಖಾಸಗಿ ಬಸ್ಗಳ ಮಾಲೀಕರು. ಟಿಕೆಟ್ ದರ ಏರಿಕೆಗೆ ಜನ ಸುಸ್ತಾಗಿದ್ದಾರೆ. ಬೆಂಗಳೂರಿನಿಂದ ಧರ್ಮಸ್ಥಳ 500 ರೂಪಾಯಿ ಇದ್ದಿದ್ದು ಹಬ್ಬ ಅಂತ 100-200 ರೂಪಾಯಿ ಜಾಸ್ತಿ ಆಗಿಲ್ಲ, 3 ಪಟ್ಟು 4 ಪಟ್ಟು ಜಾಸ್ತಿ ಆಗಿದೆ. ಬೆಂಗಳೂರಿನಿಂದ ಮೈಸೂರು 350 ರೂಪಾಯಿ ಇದ್ದಿದ್ದು 2500 ಆಗಿದೆ ಹಬ್ಬ ಅಂತ. ಹಬ್ಬದ ದರ ಕೂಡ ನೀವು ನೋಡ್ತಾ ಇದ್ರಿ. ಹಳೆ ದರ ಎಷ್ಟಿದೆ, ಹಬ್ಬದ ದರ ಎಷ್ಟಿದೆ ಅಂತ. 600 ರೂಪಾಯಿ ಬೆಂಗಳೂರು ಟು ಮಂಗಳೂರು. ಈಗ ನೋಡಿದ್ರೆ 2999 ರೂಪಾಯಿ ಟಿಕೆಟಿನ ದರ. ಹೀಗಾದ್ರೆ ಊರಿಗೆ ಹೋಗೋದಕ್ಕೆ ಬಸ್ ಹತ್ತೋದು ಹೇಗೆ ಅಂತ ಜನ ಸುಸ್ತಾಗಿದ್ದಾರೆ, ಶಾಕ್ನಲ್ಲಿದ್ದಾರೆ. ಯುಗಾದಿ ಮತ್ತು ರಂಜಾನ್ ಹಬ್ಬ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ, ಸಾಲು ಸಾಲು ರಜೆ ಇರೋದ್ರಿಂದ ಖಾಸಗಿ ಬಸ್ಸಿನ ಟಿಕೆಟ್ ದರ ಏರಿಕೆ ಆಗಿರೋದು. ಯುಗಾದಿ ಹಬ್ಬದ ನೆಪದಲ್ಲಿ ಖಾಸಗಿ ಬಸ್ಗಳು ಸುಲಿಗೆ ಮಾಡೋದಕ್ಕಿಳಿದಿದೆ. 2 ಪಟ್ಟು 3 ಪಟ್ಟು ಬಸ್ ದರ ಏರಿಸಿದವರಿಗೆ ಆರ್ಟಿಒ ಶಾಕ್ ಕೊಟ್ಟಿದೆ. ಖಾಸಗಿ ಬಸ್ಗಳ ಮೇಲೆ ಆರ್ಟಿಒ ಅಧಿಕಾರಿಗಳು ಆಪರೇಷನ್ ಮಾಡಿದ್ರು. ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ನಡೆದಂತಹ ದಾಳಿ. ಡಬಲ್ ತ್ರಿಬಲ್ ಟಿಕೆಟ್ ಮೊತ್ತ ಹೆಚ್ಚಿಸಿದವರ ಮೇಲೆ ಕ್ರಮ ಆಗ್ತಾ ಇದೆ. ಕಂಡಕ್ಟರ್ ನೀಡಿರೋ ಟಿಕೆಟ್ ಅನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ನಿಯಮ ಉಲ್ಲಂಘಿಸಿ ದುಪ್ಪಟ್ಟು ಹಣ ಪೀಕಿದ್ದವರ ಮೇಲೆ ದಂಡ ಹಾಕಲಾಗಿದೆ. ಖಾಸಗಿ ಬಸ್ಗಳ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಅಧಿಕಾರಿಗಳು. ಈ ರೀತಿ 2 ಪಟ್ಟು 3 ಪಟ್ಟು ದರ ಹೆಚ್ಚಳ ಮಾಡಿದ್ರೆ ಜನ ಎಲ್ಲಿಗೆ ಹೋಗ್ಬೇಕು? ಆರ್ಟಿಒ ಅಧಿಕಾರಿಗಳು ಆಪರೇಷನ್ ನಡೆಸಿದ್ರು, ದಂಡ ಹಾಕಿದ್ದಾರೆ ಖಾಸಗಿ ಬಸ್ಗಳ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.